ಹಲೋ ಡಿಯರ್ ಸ್ಟೂಡೆಂಟ್ಸ್, ಕ್ವಶನ್ ಪೇಪರ್ ಡಿಸ್ಕಷನ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ವೀಡ್ಸ್ ಕಳೆಗಳ ಬಗ್ಗೆ ಏನೇನು ಕ್ವಶನ್ ಬಂದಿದ್ದಾವೆ ಬರ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನೀಗ ಡಿಸ್ಕಷನ್ ಮಾಡ್ತೇನೆ. ಓಕೆ, ಫಸ್ಟ್ ಒನ್ ನೀವು ನೋಡ್ಬೋದು, ಇದೊಂದು ಕಳೆ, ಇದು ಮೋಸ್ಟ್ ಕಾಮನ್ ಕಳೆ ಆಲ್ ಓವರ್ ಕರ್ನಾಟಕ, ಎಲ್ಲಿ ಬೇಕಾದರೂ ಇದು ನಮ್ಗೆ ಸಿಗ್ತೈತಿ. ಇದಕ್ಕೆ ಜೇಕು ಅಂತ ಕರಿತೇವೆ ನಾವು. ಜೇಕು, ನಟ್ ಗ್ರಾಸ್, ಜೇಕಿನ ಗಡ್ಡೆ, ಕೆಲವೊಂದು ಕಡೆ ಗೇಕು ಅಂತ ಕರಿತೇವೆ, ಗೇಕು ಅಥವಾ ಜೇಕು ಅಂತ ಕರಿತೇವೆ. ಸೈಪ್ರಸ್ ರೊಟೆಂಡಸ್ ಅಂತ ಬರುತ್ತೆ. ಇದರದ್ದು ಏನಂತಂದರೆ ಲೀಫ್ ಇರುತ್ತೆ ಗೊತ್ತಾ, ಲೀಫಿನ ಮಧ್ಯದಲ್ಲಿ ಒಂಥರ ಫೆರೋ ಬಂದಂಗೆ ಬಂದಿರುತ್ತೆ. ಫೆರೋ ಅಂತಂದರೆ ಹರಿ ಇರುತ್ತೆ. ಈಗ ಈ ಥರ ಲೀಫ್ ಇರುತ್ತೆ ಅಂದ್ಕೊರಿ ನೀವು. ಇದೊಂದು ಲೀಫು, ಹಿಂಗೆ ನ್ಯಾರೋ ಲೀಫ್, ಉದ್ದವಾದಂಥ ಲೀಫ್ಸ್ ಇರ್ತಾವೆ. ಇದು ಸ್ಟೆಮ್ಮಿಂದ ಸ್ಟಾರ್ಟ್ ಆಗಿರುತ್ತೆ. ಈ ಸೆಂಟರಲ್ಲಿ ಒಂದು ಹರಿ ಬಂದಂಗೆ ಬಂದಿರುತ್ತದೆ, ಹರಿ. ಇದನ್ನು ಕ್ಲೋಸಾಗಿ ನೋಡ್ಬೋದು, ಇಲ್ಲಿ ಕಾಣುತ್ತದೆ, ಇಲ್ಲೊಂದು ಸಣ್ಣ ಹರಿ ಬಂದಂಗೆ ಬರ್ತಿರ್ತೈತಿ. ಇದಕ್ಕೆ ನಟ್ ಸರ್ಡ್ಸ್ ಅಥವಾ ಜೇಕಿನ ಗಡ್ಡೆ ಅಂಥೇಳಿ ನಾವು ಕರಿತೀವಿ. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಗಳು ಸಾಕಷ್ಟು ಸರಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರುತ್ತೆ, ದಿಸ್ ಇಸ್ ಅ ಪಾರ್ಥೇನಿಯಂ ಮೋಸ್ಟ್ ಕಾಮನ್ ವೀಡ. ಸಾಕಷ್ಟು ಇದನ್ನು ಕೊಟ್ಟಿದ್ದಾರೆ. ಈಗ ಲಾಸ್ಟ್ ಇಯರ್ ಬಿಜಾಪುರ ಅಂತ ಧಾರವಾಡದಲ್ಲಿ ಕೂಡ ಕೊಟ್ಟಿದ್ದರು. ಪಾರ್ಥೇನಿಯಂ ಗ್ರಾಸ ಕಾಂಗ್ರೆಸ್ ವೀಡ್ ಅಂತ ಕೂಡ ಕರೀತಾರೆ. ಇದಕ್ಕೆ ಕಾಂಗ್ರೆಸ್ ವೀಡ, ಪಾರ್ಥೇನಿಯಮ್ಮ. ಕೆಲವೊಂದು ಕಡೆ ಇದಕ್ಕೆ ಕಹಿ ಕಸ ಅಂತೇಳಿ ಕೂಡ ನಾವು ಕರೀತೇವೆ. ನೆಕ್ಸ್ಟ್ ಬರ್ತದೆ, ದಿಸ್ ಈಸ್ ಅ ಲಂಟೆನ. ಗೊತ್ತಿರ್ಬೋದು ಈಗ ಮೋಸ್ಟ್ ಸ್ಟೂಡೆಂಟ್ಸು, ಇದು ವೀಡಲ್ಲಿನೇ ಬರ್ತೈತಿ. ಇದು ಇವನ್ ಕೆಲವೊಮ್ಮೆ ಆರ್ನಮೆಂಟಲ್ಸಲ್ಲಿ ಕೂಡ ಹಾಕ್ತಾರೆ, ಕೆಲವೊಂದು ಮನೆ ಮುಂದೆ ಪಾಟಲ್ಲಿ ಅಥವಾ ಈ ಥರ ಏನಂತಂದರೆ ಎಡ್ಜಲ್ಲಿ ಎಲ್ಲ ಇದನ್ನು ಹಾಕ್ತಾರೆ, ಗಾರ್ಡನಲ್ಲಿ ಎಲ್ಲ ಕೂಡ. ದಿಸ್ ಈಸ್ ಅ ಲಂಟೆನ, ಚದುರಂಗ ಅಂತ ಕರೀತಾರೆ. ಲಂಟೆನ ಗಿಡ, ಇದಕ್ಕೆ ಕನ್ನಡದಲ್ಲಿ ಸಮ್ ಟೈಮ್ ಚದುರಂಗ ಅಡಿಕೆ ಕಂಟೆಂಗೆ ಕರೀತಾರೆ. ಬಂಚಾಗಿ ಸಾಕಷ್ಟು ಫ್ಲವರ್ಸ್ಗಳು ಆಗಿರ್ತವೆ. ಇದು ಕಳೆ, ಇದು ರೈತರ ಹೊಲದಲ್ಲಿ ಕಳೆ, ಮನೆ ಮುಂದೆ ಹಾಕಿದ್ರೆ ಅದೊಂಥರ ಹೂವನ್ನು ಚೆನ್ನಾಗಿ ನೋಡಲಿಕ್ಕೆ ಕಾಣಿಸ್ತದೆ. ಲಂಟನ, ಚದುರಂಗ. ನೆಕ್ಸ್ಟ್ ಬರ್ತೈತಿ ಟಿಕ್ಕಿ ಕಸ, ಟ್ರೈಡೆಕ್ಸ್ ಅಂತ ಕರಿತೇವೆ ನಾವು. ಟ್ರೈಡೆಕ್ಸ್ ಅಂತಂದ್ರೆ ಏನಿಲ್ಲ, ಅದಕ್ಕೆ ಟಿಕ್ಕಿ ಕಸ. ಈಗ ನೀವು ನೋಡ್ಬೋದು, ಹಿಂಗೆ ಉದ್ದವಾದ ಒಂದು ಸ್ಟೆಮ್ ಬಂದು ಮೇಲ್ಗಡೆ ಹೂ ಬಂದಿರ್ತೈತಿ. ಇಲ್ಲಿ ಏನಂತಂದ್ರೆ ಈ ಥರ ಸಣ್ಣದೊಂದು ಫ್ಲವರ್ ಬಂದಿರ್ತೈತೆ. ಇದು ಆಟನೂ ಆಡ್ತಿರ್ತಾರೆ, ಟಿಕ್ ಟಿಕ್ ಅಂತ ಹಾರಿಸ್ತಿರ್ತೀವಿ. ಸಣ್ಣ ಕೇಸರಿ ಅಂತ ಕೂಡ ಕರಿತೀವಿ, ಜಯಂತಿ ಕಳೆ ಅಂತ ಕೂಡ ಕರೀತಾರೆ. ಜಯಂತಿ ಕಲೆ, ಟಿಕ್ಕಿ ಕಸ. ಇಲ್ಲೇನೋ ಆಗಿದೆ, ಟಿಕ್ಕಿ ಕಸ. ಇದಕ್ಕೆ ಗಾಯ ಮರಿ ಸೊಪ್ಪು ಅಂತ ಕೂಡ ಕರೀತಾರೆ, ಗಾಯ ಮರಿ ಸೊಪ್ಪು. ಇಟ್ ಹ್ಯಾಸ್ ಸಮ್ ಕ್ಯೂರಿಂಗ್ ಕೆಮಿಕಲ್ಸ್. ಇದು ಮೆಡಿಸಿನಲ್ ವ್ಯಾಲ್ಯೂ ಕೂಡ ಇದರಲ್ಲಿದೆ. ಆಮೇಲೆ ಇಲ್ಲೊಂದಿದೆ ನೋಡ್ರಿ, ದಿಸ್ ಈಸ್ ಅ ಕಿರಿಕ್ಸಾಲಿ ಅಂತ ಕರೀತಾರೆ ಲೋಕಲಿ ಕೆಲವೊಂದು ಕಡೆ. ಆ ನಂತರ ಇದೆ ಇಂಗ್ಲೀಷಲ್ಲಿ ನಾವು ಅದಕ್ಕೆ ಪಿಗ್ ವೀಡ್ ಅಂತ ಕರಿಬೋದು. ಪಿಗ್ ವೀಡ್, ಹಂದಿ ಕಸ ಅಂತ ಕರೀತಾರೆ. ಅಥವಾ ಮುಳ್ಳಿನ ದಂಟು, ಪಿಗ್ ವೀಡ್, ಮುಳ್ಳಿನ ದಂಟು, ಮುಳ್ಳು ಹರವೆ ಕಳೆ. ಇದು ಎಲ್ಲ ಕಡೆ ಆಲ್ಮೋಸ್ಟ್ ನೀವು ಕರ್ನಾಟಕದಲ್ಲಿ ಎಲ್ಲರ ಎಕ್ಸಾಮ್ ಬರೀ ಈ ಥರ ವೀಡ್ಸ ಬರೋ ಚಾನ್ಸಸ್ ನಿಮಗೆ ಇರ್ತಾವೆ. ನೆಕ್ಸ್ಟ್ ಬರ್ತೈತಿ, ದಿಸ್ ಈಸ್ ದ ಡಾಡರ್ ಕಸ್ಕ್ಯೂಟ. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ಸಾಕಷ್ಟು ಬೆಳೆಗಳ ಮೇಲೆ ಬರುತ್ತದು. ಈಗ ಬಿಜಾಪುರಲ್ಲಿ ಬಂದರೆ ನಿಮಗೆ ಈರುಳ್ಳಿ ಮೇಲೆ ಮೋಸ್ಟ್ ಕಾಮನ್ ಆಗಿರ್ತಕ್ಕಂಥದ್ದು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಬೆಳೆಗಳ ಮೇಲೆ ಬರ್ತೈತಿ. ಡಾಡರ್ ಅಥವಾ ಕಸ್ಕ್ಯೂಟ, ಆಕಾಶ ಬಳ್ಳಿ. ಇದು ಪ್ಯಾರಾಸೈಟಿಕ್ ವೀಡ್. ಇದೇನಂತಂದ್ರೆ ಬೆಳೆಗಳ ಮೇಲೆ ಬೆಳೆಯುತ್ತೆ. ಅದು ಇಂಡಿಪೆಂಡೆಂಟಾಗಿ ಬೆಳೀಲಿಕ್ಕೆ ಇದಕ್ಕೆ ರೂಟ್ ಆಗಲಿ ಅಥವಾ ಫೋಟೋಸಿಂಥೆಸಿಸ್ ಆ್ಯಕ್ಟಿವಿಟಿ ಆಗಲಿ ಇರೋದಿಲ್ಲ. ಇಟ್ ವಿಲ್ ಡಿಪೆಂಡ್ ಆನ್ ಅದರ್ ಕ್ರಾಪ್ ಆರ್ ಇಟ್ಸ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವಾಟರ್. ಡಾಡರ್, ಆಕಾಶ ಬಳ್ಳಿ. ಇಲ್ಲಿಂದ ನೋಡ್ರಿ, ಇದು ಸ್ಟ್ರೈಗಾ ಆಪ್ಷನ್ ಎ ಸ್ಟ್ರೈಗಾ. ಇದು ಕೂಡ ಏನಂತಂದರೆ ಪ್ಯಾರಾಸೈಟಿಕ್ ವೀಡ್ ಅಂತಂದ್ರೆ ಈ ಕಳೆಗಳೇನು ಮಾಡ್ತಾವೆ ಅಂದರೆ ಬೇರೆ ಕಳೆಗಳ ಮೇಲೆ ಬೆಳೀತಾ ಹೋಗ್ತಾವೆ. ಅದ್ರ ಮೇಲೆ, ಅದರ ರೂಟ್ ಮೇಲೆ ಇರ್ಬೋದು, ಶೂಟ್ ಮೇಲೆ ಇರ್ಬೋದು. ಹಿಂದೆ ಇರೋದು ಸೂಟ್ ಮೇಲೆ ಬೆಳೆಯುತ್ತೆ, ಅದು ರೂಟ್ ಮೇಲೆ ಬೆಳೆಯುತ್ತೆ. ಯಾವ ರೂಟ್ ಅಂತಂದರೆ ಜೋಳದ ಒಂದು ರೂಟ್ ಮೇಲೆ ಇದು ಬರ್ತೈತಿ. ಸ್ಟ್ರೈಗಾ ಅಂತ ಕರಿತೇವೆ. ನೆಕ್ಸ್ಟ್ ಇಲ್ಲದ, ದಿಸ್ ಇಸ್ ಆಲ್ಸೋ ಮೋಸ್ಟ್ ಕಾಮನ್ ವೀಡ್. ಸಾಕಷ್ಟು ಕಡೆ ಬರ್ತೈತಿ. ಮೇನ್ ಫೀಲ್ಡ್ಗಿಂತನೂ ದಂಡೆಯಲ್ಲಿ ಅಂದರೆ ಬಾರ್ಡರ್ ಏನಿರ್ತೈತಿಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ ಇದು ಬೆಳೀತೈತಿ. ಇಟ್ ಈಸ್ ಅ ಕ್ಸಾಂಥಿಯಮ್ ಅಂತೇಳಿ ಕರಿತೇವೆ. ಕ್ಸಾಂಥಿಯಮ್
ಕಾಕ್ಲೆಬರ್ ಅಂತ ಕರಿತೇವೆ, ಮುರುಳುಮತ್ತಿ, ಅಂಟಿನಕಾಯಿ ಅಂತ ಕರಿತೇವೆ. ಇದು ಕಾಯಿ ಇರತ್ತಲ್ಲ, ಇದು ಸೀಡ್, ಇಟ್ ಇಸ್ ಅ ಸೀಡ್. ಅದ್ರ ಮೇಲೆ ಮುಳ್ಳು ಬಂದಿರ್ತಾವೆ. ಈ ಹೊಲಗಳಲ್ಲಿ ಕೆಲವೊಮ್ಮೆ ಪ್ಯಾಂಟಿಗೆಲ್ಲ ಅಂಟ್ಕೋತಿಲ್ಲ ಅಂತಂದ್ರೆ ಮೇಜರ್ಲಿ ಈಗ ಆಕಳು, ಎಮ್ಮೆ, ಎತ್ತಿನ ಬಾಲದಕ್ಕೆ ಹೇರ್ಸಿತ್ತಲ್ಲ ಅದರಲ್ಲೆಲ್ಲ ಅಂಟ್ಕೋತೈತಿ. ಅದು ಮತ್ತೊಂದು ಕಡೆಯಿಂದ ಮತ್ತೊಂದು ಕಡೆ ಇದೇ ಥರ ಸ್ಪ್ರೆಡ್ ಆಗ್ತಾ ಹೋಗ್ತೈತಿ. ದಟ್ ಈಸ್ ಅ ಅಂಟಿನಕಾಯಿ. ನೆಕ್ಸ್ಟ್ ಇದು ಅಗೇನ್ ರಿಪೀಟ್ ಆಗೈತಿ. ದಿಸ್ ಇಸ್ ಅ ಪಾರ್ಥೇನಿಯಮ್. ಹಿಂದೆ ಇರೋದು ಸೊ ಫ್ಲವರಿಂಗ್ ಇದ್ದಿರಲಿಲ್ಲ, ಇದು ಫ್ಲವರಿಂಗ್ ಬಂದಿರೋದು. ಮೋಸ್ಟ್ ನಾಕ್ಸಿಯಸ್ ವೀಡ್ ಆನ್ ಅರ್ತ್. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ. ಇದನ್ನು ಕೆಲವೊಂದು ಕಡೆ ಗೊಳಗೊಳಿಕೆ ಅಂತ ಕರೀತೇವೆ. ಆ್ಯಕ್ಚುಲಿ ದಿಸ್ ಈಸ್ ಅ ಮ್ಯಾಕ್ಸಿಕನ್ ವೀಡ್ ಅಥವಾ ಮೆಕ್ಸಿಕನ್ ಕಳೆ, ಮೆಕ್ಸಿಕನ್ ಪಾಪ್ಪಿ ಅಂತ ಕರೀತಾರೆ ಇದಕ್ಕೆ. ಆ ಪಾಪ್ಪಿ ಅಂಥೇಳಿ ಒಂದು ಕ್ರಾಪ್ ಬರ್ತೈತಿ, ಪಾಪ್ಪಿ ಅಂಥೇಳಿ. ಅದೇ ಥರ ಇದೇನಂತಂದ್ರೆ ಇರ್ತೈತಿ ನೋಡ್ಲಿಕ್ಕೆ, ಮೇಲೆ ಪೂರ್ತಿ ಮುಳ್ಳು ಇರ್ತಾವೆ ನೋಡ್ರಿ, ಈ ಥರ ಕಾಯಿ ಆಗ್ತಾವೆ, ಫ್ಲವರಿಂಗ್ ಆಗ್ತೈತಿ. ಆಮೇಲೆ ಪಾಡ್ ಬಂದುಬಿಟ್ಟು ಅದರಲ್ಲೆಲ್ಲ ಬೀಜಗಳು ಇರ್ತಾವೆ. ಇದು ಸಾಸಿವೆ ಇರುತ್ತೆ ಗೊತ್ತಾ, ಸಾಸಿವೆ ಥರ ಇರ್ತದೆ, ಬೀಜ ಇರ್ತೈತಿ. ಇಟ್ ಈಸ್ ವೆರಿ ಡೇಂಜರಸ್. ಮೆಕ್ಸಿಕನ್ ವೀಡ್, ಅರ್ಜುಮನೋ ಮೆಕ್ಸಿಕನ ಅಂತ ಬರ್ತದೆ. ನೆಕ್ಸ್ಟ್ ಇಲ್ಲದಲ್ಲ, ಇದು ಪ್ರಿಕ್ಲಿ ಚಾಫ್ ಫ್ಲವರ್, ಉತ್ತರಾಣಿ. ಉತ್ತರಾಣಿಯಲ್ಲಿ ಎರಡು ಥರ ಬರ್ತೈತೆ, ಒಂದು ಬಿಳಿ ಉತ್ತರಾಣಿ, ಒಂದು ಕರಿ ಉತ್ತರಾಣಿ ಅಂತೇಳಿ. ಇದು ಯಾವುದು ಅಂತಂದರೆ ಇದು ಬ್ಲ್ಯಾಕ್, ಕರಿ ಉತ್ತರಾಣಿ. ಇದಕ್ಕೆ ಮುಳ್ಳು ಇರೋದಿಲ್ಲ, ಇದು ಹಿಂಗೆ ಸ್ಟಿಕ್ ಬಂದಿರುತ್ತಲ್ಲ, ಇದಕ್ಕೆ ಮುಳ್ಳುಗಳಿರೋದಿಲ್ಲ. ಸ್ಮಾಲ್ ಜಸ್ಟ್ ಫ್ಲವರ್ಸ್ ಇರ್ತಾವೆ, ಒಳಗಡೆ ಸೀಡ್ ಇರ್ತಾವೆ, ಹಿಂಗೆ ಅಂಟ್ಕೊಳ್ಳೋದಿಲ್ಲ. ಅದು ಇನ್ನೊಂದು ಬರ್ತೈತೆ, ಅದನ್ನು ತೋರಿಸ್ತೀನಿ ನಿಮಗೆ. ಅದು ಅಂಟ್ಕೊಳ್ಳುತ್ತೆ, ಪ್ಯಾಂಟಿಗೆ ಸ್ಕಿನ್ನಿಗೆಲ್ಲ ಸೇರ್ಕೊಂಡು ಕೂತ್ಬಿಡ್ತೈತಿ. ಇದು ಅಂಟ್ಕೊಳ್ಳೋದಿಲ್ಲ, ಉತ್ತರಾಣಿ. ನೆಕ್ಸ್ಟ್ ದಿಸ್ ಈಸ್ ನೋಡಿರ್ತೀರ ಸಾಕಷ್ಟು ಕಡೆ ಎಲ್ಲ ಮನೆ ಮುಂದೆ, ಮನೆ ಹಿಂದೆ, ಸಿಟಿಲಿ ಜಾಸ್ತಿ ಬರ್ತೈತಿ, ತೋಟದಲ್ಲಿ ಕೂಡ ಬರ್ತಾ ಇರ್ತೈತಿ. ಕಾಯಿಗಳಾಗಿರ್ತಾವೆ, ಈ ಥರ ಗುಂಡ ಕಾಯಿ ಇರ್ತಾವೆ ನೋಡ್ರಿ. ಒಣಗಿದ ನಂತರ ಅದು ಬ್ರೌನ್ ಆಗ್ತಾವೆ, ಮುಂಚೆ ಹಸಿರು ಇರ್ತಾವೆ. ಇದ್ರ ಮೇಲೆ ಎಲ್ಲ ಮುಳ್ಳಿರುತ್ತೆ, ಪೂರ್ತಿ ಮುಳ್ಳಾಗಿರ್ತೈತಿ. ಇದ್ರ ಫ್ಲವರ್ ನೋಡ್ಬೇಕು, ಹಿಂಗೆ ಉದ್ದ ಬಂದು ಈ ಥರ ಫ್ಲವರ್ ಬಂದಿರುತ್ತೆ. ಅದು ದೊಡ್ಡದು ಒಂದು ಪರ್ಪಲಿಶ್ ಕಲರ್ ಫ್ಲವರ್ ಬಂದಿರ್ತೈತಿ, ಈ ಥರ ಮುಳ್ಳು ಇರ್ತೈತಿ. ದಿಸ್ ಈಸ್ ಅ ದಥುರ, ಥಾರ್ನ್ ಆ್ಯಪಲ್ ಅಂತ ಕರಿತೀವಿ. ಆ್ಯಪಲ್ ಮೇಲೆಲ್ಲ ಮುಳ್ಳು, ಥಾರ್ನ್ ಆ್ಯಪಲ್. ದತ್ತುರ ಅಥವಾ ದತ್ತುರಿ ಅಂತ ಕರೀತಾರೆ. ದತ್ತುರಿ, ಇಟ್ ಹ್ಯಾಸ್ ಆಲ್ಸೋ ಸಮ್ ಮೆಡಿಸಿನಲ್ ವ್ಯಾಲ್ಯೂಸ್. ಇದಂತೂ ಮೋಸ್ಟ್ ಕಾಮನ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಕ್ಯಾಲಟ್ರೋಪಿಸ, ಎಕ್ಕದ ಗಿಡ. ಕ್ಯಾಲಟ್ರೋಪಿಸ ಎಕ್ಕದ ಒಂದು ಇದು ಗಿಡ ಆಗಿರ್ತೈತಿ. ಇದು ಕೂಡ ಉತ್ತರಾಣಿದು. ಮುಂಚೆ ನೋಡೋದಲ್ಲ ಕರಿ ಉತ್ತರಾಣಿ, ಇದು ಬಿಳಿ ಉತ್ತರಾಣಿ ಅಂತಾರೆ ಇದಕ್ಕೆ. ಸೀಡ್ಸ್ ಏನಿರ್ತಾವೆ ಅಂದರೆ ಸ್ಟಿಕ್ಕಿಗೆ ಮೇಲೆ ಅಂಟ್ಕೊಂಡಿರ್ತಾವೆ. ಅದು ನೀವು ಸ್ಕಿನ್ ಮೇಲೆ ಹಿಂಗೆ ಉಲ್ಟಾ ಎಳೆದ್ರೆ ಆಯ್ತು, ಅದನ್ನು ಹತ್ಕೊಂಡು ಬಿಡ್ತಾವೆ. ಇದನ್ನು ಡೆವಿಲ್ ವಿಪ್ ಅಂತ ಕೂಡ ಕರೀತಾರೆ. ಡೆವಿಲ್ ವಿಪ್, ದೆವ್ವದ ಒಂದು ಚಾಟಿ. ಇದು ಹೊಡೆದ್ರೆ ಹಿಂಗೆ ಹತ್ಕೊಂಡು ಬಿಡ್ಬೇಕು, ಆ ಥರ ಇರ್ತೈತೆ ಅದು. ಪ್ರಿಕ್ಲಿ ಚಾಪ್ ಫ್ಲವರ್, ಉತ್ತರಾಣಿ. ದೀಪಾವಳಿ ಎಲ್ಲ ಒಂದು ಕಣ್ಣಿನ ಬೆಳಗ್ತಾರೆ ದೇವ್ರ ಮುಂದೆ. ಇಲ್ಲಿದೆ, ಇದು ಒಂದು ವಾಟರ್ ವೀಡ್. ಇದು ನೀರು ಎಲ್ಲಿ ಜಾಸ್ತಿ ಇರುತ್ತೆ, ಕೆರೆ ಅಥವಾ ಕ್ಯಾನಲ್ಸು, ಅದರಲ್ಲೆಲ್ಲ ನದಿ ಸುತ್ತಮುತ್ತ ಸ್ವಲ್ಪ ರಾಡಿ ಇರ್ಬೇಕು, ಅಂಥಲ್ಲೆಲ್ಲ ಬೆಳಿತೈತೆ. ದಿಸ್ ಈಸ್ ಅ ಟೈಫಾ. ಕನ್ನಡದಲ್ಲಿ ಆಪು ಅಂತ ಕಳಿತೇವೆ. ಆಪು ಒಂಥರ ಲಾಂಗ್ ನ್ಯಾರೋ ಲೀಫ್ ಇರ್ತಾವೆ, ಈ ಥರ ಫ್ಲವರ್ ಬಂದು ತನೆ ಬರ್ತೈತಿ ಅದಕ್ಕೆ. ಈ ತನೆ ಇದರದ ಹತ್ತಿನ ಮುಂಚೆ ದೂದಿ ಹಳ್ಳಿ ಅಂತ ಕರಿತಿದ್ರು. ಅವರು ಏನಂತಂದ್ರೆ ಈ ಮ್ಯಾಚ್ ಬಾಕ್ಸ್ ಇಲ್ದೇ ಬೆಂಕಿ ಹಚ್ಚಲಿಕ್ಕೆ ಇದನ್ನು ಬಳಸ್ತಿದ್ರು. ಈ ಹತ್ತಿನ ಕಲ್ಲು ತೊಗೊಂಡ್ಬಿಟ್ಟು ಟಕ್ ಹೊಡೆದು ಬೆಂಕಿ ಹಚ್ತಿದ್ರು. ಇದು ದೂದಿ ಹಳ್ಳಿ ಅಂತ ಕರಿತೈತೆ. ಆಪು ಕಳೆ ನೀರಲ್ಲಿ ಬರ್ತೈತಿ. ಇಟ್ ಈಸ್ ಅ ವಾಟರ್ ವೀಡ. ಇಲ್ಲಿದಲ್ಲ, ದಿಸ್ ಈಸ್ ಆಲ್ಸೋ ವಾಟರ್ ವೀಡ. ವಾಟರ್ ಹೈಸಂತೆ ಜಲಕುಂಬಿ ಅಂತ ಕರಿತೇವೆ ಅದಕ್ಕೆ. ವಾಟರ್ ಹೈಸಂತೆ ಜಲಕುಂಬಿ. ಇದು ನೀರಿನ ಮೇಲೆ ಬೆಳಿತೈತಿ. ಅದು ಆಪಿತ್ತಲ್ಲ, ಅದಕ್ಕೆ ಮಣ್ಣು ಇರಬೇಕು. ಅದಕ್ಕೆ ಮಣ್ಣು ಇರಲಿಲ್ಲ ಅಂದ್ರೆ ನೀರಿನ ಮೇಲೇ ಅದು ತಿಲಾಡ್ತಾ ಬೆಳೀತಾ ಹೋಗ್ತೈತೆ. ಇದು ಹೈಲಿ ಎಕ್ಸಾಸ್ಟಿವ್ ಪ್ಲ್ಯಾಂಟ್. ಇದು ಎಲ್ಲ ನೀರನ್ನು ತೆಗೆದು ಹೊರಗೆ ಹಾಕ್ತಾ ಇರ್ತೈತೆ. ಅದು ಜಲಕುಂಬಿ. ಆ್ಯಂಡ್ ದಿಸ್ ಇಸ್ ಅ ವೆರಿ ಈಸಿ ಆ್ಯಂಡ್ ಕಾಮನ್ ವೀಡ್ ಫೌಂಡ್ ಆಲ್ ಓವರ್ ಇನ್ ವರ್ಲ್ಡ್. ಇಂಡಿಯಾದಾಗಂತೂ ಇದ್ದೇ ಇರ್ತೈತಿ, ಕರ್ನಾಟಕದ ಇದೈತಿ. ಇದಕ್ಕೆ ಕರಿಕೆ ಅಥವಾ ಗರಿಕೆ ಅಂತ ಕರಿತೇವೆ. ಬರ್ಮುಡಾ ಗ್ರಾಸ್, ಗರಿಕೆ ಹುಲ್ಲು, ಬರ್ಮುಡಾ ಗ್ರಾಸ್. ನೆಕ್ಸ್ಟ್ ಬರ್ತೈತೆ, ಇದೊಂದು ಮುಳ್ಳಿನ ಒಂದು ಕಸ. ಇದು ಈಗ ನೀವು ಜನರಲಿ ಈ ಬಳ್ಳಿ ಥರ ಕೆಳಗಡೆ ಹಬ್ಬತ್ತೆ, ಅದ್ರ ಮೇಲೆ ಎಲ್ಲ ಏನಂತ ಮುಳ್ಳು ಥರ ಬಂದಿರ್ತಾವೆ.
ಇದಕ್ಕೆ ಕಾಕಿ ಕಳೆ ಅಂತ ಕರಿತೇವೆ. ಆಪ್ಷನ್ ಬಿ ಕಾಕಿ ಕಳೆ. ಮುಳ್ಳಿನ ಹೊನಗೊನೆ ಅಥವಾ ಮುಳ್ಳಿನ ಕಸ ಅಂತೆಲ್ಲ ಕರಿತೇವೆ. ನೀವು ಬರಿಗಾಲಲ್ಲಿ ಏನಾದರೂ ನಡೆದ್ರೆ ಚುಚ್ಚು ಬಿಡ್ತಾವೆ, ವಿ ಸೇಪಲ್ಲಿ ಮುಳ್ಳು ಇರ್ತಾವೆ, ಎಲ್ಲ ಕಚ 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 ಚುಚ್ಚು ಬಿಡ್ತಾವೆ. ದಟ್ ಈಸ್ ಅ ಮುಳ್ಳಿನ ಹೊನಗೊನೆ ಕಾಕಿ ಬೀಡ. ನೆಕ್ಸ್ಟ್ ಬರ್ತೈತಿ ಬಲೂನ್ ವೈನ್. ಇದು ಬಲೂನ್ ವೈನ್. ಇದೇನಿರತ್ತಲ್ಲ ಒಂದು ಬಳ್ಳಿ ಬಂದಿರ್ತೈತಿ. ಇದು ಕೂಡ ಅದು ಕಳೆ. ಇದು ಹಿಂಗೆ ಬಳ್ಳಿ ಬರ್ತೈತಿ. ಇದರ ಆಲ್ ಸೀಡ್ಸ್ ಆ್ಯಕ್ಚುಲಿ ಸೀಡ್ಸ್ ಹಿಂಗೆ ಉಬ್ಬಿತ ಒಳಗೆಲ್ಲ ಗ್ಯಾಸ್ ಇರ್ತೈತೆ. ಅದಕ್ಕೆ ಪೂರ್ತಿ ಗ್ಯಾಸ್ ಇರ್ತೈತಿ, ಖುಲ್ಲ ಇರೋದಿಲ್ಲ, ಅದು ಫುಲ್ ಗ್ಯಾಸ್ ತುಂಬಿರ್ತೈತಿ. ಹಿಂಗೆ ಹೊಡೆದ್ರೆ ಟಪ್ 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 ಹಾರ್ತಿರ್ತೈತಿ. ದಟ್ ಈಸ್ ದ ಬಲೂನ್ ವೈನ್. ಬಲೂನ್ ವೈನ್. ಕೂಗುಬಳ್ಳಿ ಅಂತ ಕೂಡ ಕರೀತಾರೆ ಇದಕ್ಕೆ, ಕೂಗುಬಳ್ಳಿ. ಬೇರೆ ಬೇರೆ ಕಡೆ ಬೇರೆ ಬೇರೆ ನೇಮ್ ಇರ್ತಾವೆ. ಇಂಗ್ಲೀಷಲ್ಲಿ ಮಾತ್ರ ಇದಕ್ಕೆ ಬಲೂನ್ ವೈನ್ ಅಂತಲೇ ನಾವು ಕರಿತೇವೆ. ನೆಕ್ಸ್ಟ್ ಇದೊಂದು ಬಳ್ಳಿ ಥರ ಹಬ್ಬಿರುತ್ತೆ. ಈಗ ನವೆ ಡೇಸ್ ಇಟ್ ಈಸ್ ವೆರಿ ಕಾಮನ್ ವೀಡ್ ಆಲ್ ಓವರ್ ಕರ್ನಾಟಕ. ಇಲ್ಲಿ ಬೇಕಾದರೂ ಮುಂಚೆ ಎಲ್ಲ ಏನಂತಾರೆ ಅಡಿಕೆ ತೋಟ ತೆಂಗಿನ ತೋಟದಲ್ಲಿ ಬರ್ತಿತ್ತು. ಈಗ ಅಡಿಕೆ ತೋಟ ತೆಂಗಿನ ತೋಟನೂ ಕೂಡ ಡ್ರೈಲ್ಯಾಂಡ್ಗೆಲ್ಲ ಬಂದಿದ್ದಲ್ಲ, ಅದ್ರ ಜೊತೆ ಇದನ್ನು ಬಂದುಬಿಟ್ಟಿದೆ. ದಿಸ್ ಇಸ್ ದ ಮಾರ್ನಿಂಗ್ ಗ್ಲೋರಿ ಅಂತ ಕರಿತೇವೆ ಇದಕ್ಕೆ. ಮಾರ್ನಿಂಗ್ ಗ್ಲೋರಿ ಕನ್ನಡದಲ್ಲಿ ಬೇರೆ ಬೇರೆ ಹೆಸರು ಇರ್ಬೋದು, ಬಟ್ ಜನರಲ್ ಇಂಗ್ಲೀಷಲ್ಲಿ ಮಾರ್ನಿಂಗ್ ಗ್ಲೋರಿ. ಬಳ್ಳಿ ಥರ ಹಬ್ಬಿರುತ್ತೆ. ಈ ಥರ ಫ್ಲವರ್ಸ್ ಬರ್ತವೆ, ಡಿಫ್ರೆಂಟ್ ಕಲರಲ್ಲಿ ಫ್ಲವರ್ಸ್ ಬರ್ತದೆ. ದಟ್ ಈಸ್ ಅ ಮಾರ್ನಿಂಗ್ ಗ್ಲೋರಿ. ಇಲ್ಲಿದೆ ನೋಡಿರಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಸಲುವಾಗಿ. ಯಾಕಂದರೆ ಈಗ ಅಲ್ಲಲ್ಲಿ ಮಳೆ ಬಂದಿದೆ, ಮಳೆ ಇಲ್ಲ ಅಂತ ಕೂಡ ಎಲ್ಲೆಲ್ಲಿ ಸ್ವಲ್ಪ ವಾಟರ್ ಸೋರ್ಸ್ ಇರುತ್ತೆ, ಪೈಪ್ ಮಗ್ಲ ಅಲ್ಲೆಲ್ಲ ಬೆಳೀತಿದ್ದು. ಮೋಸ್ಟ್ ಕಾಮನ್ಲಿ ಆಸ್ಕಡ್ ಕ್ವಶನ್ನ. ಇದಕ್ಕೆ ತಗಚೆ ಗಿಡ ಅಂತ ಕರಿತೇವೆ. ಸಿಕಲ್ ಪಾಡ್ ಶನ್ನ. ಲೋಕಲಲ್ಲಿ ನಾಯಿ ಶೇಂಗಾ ಅಂತ ಕರಿತೇವೆ. ನಾಯಿ ಶೇಂಗಾ. ಲೀಫ್ ನೋಡ್ರಿ ಒಂಥರ ಗ್ರೌಂಡ್ನಟ್ ಲೀಫ್ ಇದ್ದಂಗೆ ಇರ್ತವೆ. ಇವನ್ ಇದ್ರ ಸ್ಮೆಲ್ ಕೂಡ ಒಂಥರ ಗ್ರೌಂಡ್ನಟ್ ಲೀಫ್ ಥರನೇ ಬರುತ್ತೆ. ಎಲ್ಲೋ ಎಷ್ಟು ಫ್ಲವರ್ ಆಗ್ತಾವೆ ಅದೊಂಥರ ಇಲ್ಲಿ ಏನಂತಾರೆ ಈ ಥರ ಕಾಯಿಗಳಾಗಿರ್ತಾವೆ ನೋಡ್ರಿ. ಕಾಯಿಗಳದ್ರಲ್ಲೆಲ್ಲ ಫುಲ್ ಬೀಜ ಇರ್ತವೆ, ಮತ್ತು ಬೀಳುತ್ತೆ, ಮತ್ತು ಅದು ಬರ್ತಾ ಹೋಗ್ತೈತಿ. ದಟ್ ಈಸ್ ಅ ನಾಯಿ ಶೇಂಗಾ. ನಾಯಿ ಶೇಂಗಾ. ನೆಕ್ಸ್ಟ್ ಬರ್ತೈತಿ ಇದಕ್ಕೆ ಕೆನ್ನೆ ಕಸ ಅಂತ ಕರಿತೇವೆ. ಕೆನ್ನೆ, ಇಗಳಿ ಕೆನ್ನೆ ಅಂತೇಳಿ ಬರ್ತಾವೆ. ಇಲ್ಲಿ ಸ್ಪೆಸಿಫಿಕ್ ಆಗಿರೋದು ದಿಸ್ ಈಸ್ ಅ ಕೆನ್ನೆ. ಟ್ರಾಪಿಕಲ್ ಸ್ಪೈಡರ್ ವಾಟ್ ಕೊಮೊಲಿನಾ ಅಂತ ಕೂಡ ಕರೀತಾರೆ. ಕೆನ್ನೆ ಸೊಪ್ಪು. ಕೆನ್ನೆ ಗಿಡ, ಕೆನ್ನೆ ಸೊಪ್ಪು ಬಳ್ಳಿ ಹಬ್ದಂಗೆ ಹಬ್ಬತ್ತೆ. ಫುಲ್ ಒಂಥರ ಅದು ಗಮ್ಮಿ ಇರ್ತೈತೆ. ಅದು ಲೀಫ್ ಅದು ನೀವು ಸ್ಟೆಮ್ ಅದು ತೆಗೆದ್ರೆ ಅದ್ರ ಮೇಲೆ ಬರ್ತಾ ಇರ್ತೈತಿ. ಕೆನ್ನೆ ಗಿಡ. ನೆಕ್ಸ್ಟ್ ಇದು ಹಾಲು ಕಸ ಅಂತ ಕರಿತೇವೆ. ಹಾಲು ಕಸ ಈ ಥರ ಸಾಕಷ್ಟು ಇದಾವೆ ಹಾಲು ಕಸದಲ್ಲಿ. ಆ ಸ್ಟೆಮ್ ಏನಾದರೂ ನೀವು ಸ್ವಲ್ಪ ಕಟ್ ಮಾಡಿ ತೆಗೆದ್ರೆ ಏನಂತಂದ್ರೆ ಅದರಿಂದ ಒಂಥರ ಮಿಲ್ಕ್ ಥರ ಬರ್ತೈತೆ. ಲ್ಯಾಟೆಕ್ಸ್ ಅದು ಅದ್ರದ್ದು ಪ್ಲ್ಯಾಂಟದ್ದು ಲಿಕ್ವಿಡ್ ಬಾಡಿ ಇರ್ತೈತಲ್ಲ, ಅದು ಲ್ಯಾಟೆಕ್ಸ್ ಥರ ಬರ್ತೈತೆ. ದಟ್ ಈಸ್ ಅ ಹಾಲು ಗಿಡ. ವೈಲ್ಡ್ ಪೊನೆಸೆಟ್ಟಿಯಾ ಅಂತ ಕರಿತೇವೆ. ಕಾಡು ಪೊನೆಸೆಟ್ಟಿಯ ಹಾಲು ಗಿಡ. ಹಾಲು ಕಸ. ಇದು ಅದೇ, ಇದಕ್ಕೂ ಕೂಡ ಹಾಲು ಕಸ ಅಂತ ಕರಿತೇವೆ. ಇದಕ್ಕೆ ಸ್ಪೆಸಿಫಿಕ್ ಆಗಿ ಅಸ್ತಮಾ ವೀಡ್ ಅಂಥೇಳಿ ಕೂಡ ಕರಿತೇವೆ ನಾವು. ಈ ಫೋರ್ಬಿಯಾ ಹೀರ್ತಾ ಅಂತ ಬರ್ತೈತೆ. ಅಸ್ತಮಾ ಗಿಡ ಇದು ಕೂಡ ಎಲ್ಲ ಕಡೆ ಸಿಗ್ತೈತೆ ನಮ್ಗೆ. ಇದು ಕೂಡ ಹಾಲು ಗಿಡ. ದೂದಿ ಅಂತ ಕರೀತಾರೆ. ದೂದಿ ಅದು ಆ್ಯಕ್ಚುಲಿ ಹಿಂದಿಯಲ್ಲಿ ಬರ್ತೈತಿ, ದೂದಿ ಅಂಥೇಳಿ. ಇದು ನೋಡಿರಿ, ಇದು ಒಂದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಳೆ. ಇದು ಮಲೆನಾಡಿನಲ್ಲಿ ಶಿವಮೊಗ್ಗ, ಹಾಸನಲ್ಲಿ ಎಕ್ಸಾಮ್ ಬರೆಯೋರು ಅಥವಾ ಇವನಿಂದ ಧಾರವಾಡ, ಬಿಜಾಪುರಲ್ಲಿ ಕೂಡ ಇದು ಬರುತ್ತೆ. ಆ ಬಳ್ಳಿ ಥರ ಸಣ್ಣದಾಗಿ ಹಬ್ಬಿರುತ್ತೆ, ಗ್ರೀನ್ ಇರ್ತೈತೆ. ಸಮ್ಟೈಮ್ ಎಲ್ಲೋ ಫ್ಲವರ್ಸ್ ಬರ್ತವೆ. ಇದು ಲೀಫ್ ನೋಡ್ರಿ, ಹಿಂಗೆ ಮೂರು ಲೀಫ್ ಇರ್ತಾವೆ. ಒಂದು ಲೀಫ್ಲೆಟಲ್ಲಿ ಎಷ್ಟು ಅಂತಂದರೆ ಮೂರು ಲೀಫ್ ಇರ್ತಾವೆ. ತಿಂದು ನೋಡಿದ್ರೆ ಹುಳಿ ಹತ್ತೈತೆ. ದಿಸ್ ಇಸ್ ದ ಹುಳಿ ಸೊಪ್ಪು ಅಥವಾ ಹುಳಿ ಚಿಕ್ಕ, ಹುಳಿ ಕಸ ಅಂತ ಕರಿತೀವಿ. ಕ್ರೀಪಿಂಗ್ ವುಡ್ ಸೊರೆಲ್ಲ ಆಕ್ಸಾಲಿಸ್ ಅಂತೇಳಿ ಇದು ಒಂದು ಕಳೆ. ನೆಕ್ಸ್ಟ್ ಬರುತ್ತೆ ನೋಡ್ರಿ, ಇದು ನೆಗ್ಗಿನ ಮುಳ್ಳು. ಪಂಚರ್ ವೈನ್. ಪಂಚರ್ ವೈನ್. ಇದಕ್ಕೆ ಪಂಚರ್ ವೈನ್ ಯಾಕೆ ಕರೀತಾರೆ ಅಂತಂದರೆ ಇದು ಮುಳ್ಳು ನೋಡ್ರಿ, ಇದು ಡ್ರೈ ಆಗಿರ್ತಕ್ಕಂಥ ಮುಳ್ಳು. ಎಲ್ಲ ಆ್ಯಂಗಲಲ್ಲಿ ನಮಗೆ ಮುಳ್ಳು ಸಿಗ್ತಾವೆ ಅದಕ್ಕೆ. ಜಸ್ಟ್ ರೋಡ್ ಮೇಲೆ ಹಾಕಿ ಅದ್ರ ಮೇಲೆ ನೀವು ಏನಾದರೂ ಹೆಸರು ಅಂಟ್ಕೊಂಡೆ ಚುಚ್ಚುತ್ತೆ. ಪಂಚರ್ ವೈನ್ ಅಂಥೇಳಿ ನಾವು ಇದಕ್ಕೆ ಕರೀತೇವೆ. ನೆಗ್ಗಿನ ಮುಳ್ಳು ಅಂಥೇಳಿ ಇದಕ್ಕೆ ಕರಿತೀವಿ. ಇದು ಮೋಸ್ಟ್ ಡೇಂಜರ. ಮನುಷ್ಯರ ಕಾಲಿಗೆ ಅದು ಚುಚ್ಚಲಿಕ್ಕೆ ಭಾರಿ ಅದು ಈಸಿಯಾಗಿ ತನ್ನ ಕೆಲಸವನ್ನು ಮಾಡ್ತೈತೆ ಅದು. ಓಕೆ, ಇವಿಷ್ಟಾಗಿದ್ದು ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ದು ವೀಡ್ ಸೈನ್ಸ್ ರಿಲೇಟೆಡ್ ಕ್ವಶನ್ಸು ಇವಾಗಿದ್ದು. ನೆಕ್ಸ್ಟ್ ವೀಡಿಯೋದೊಳಗೆ ಮತ್ತೆ ಬೇರೆ ಟಾಪಿಕನ್ನು ನಾವು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದಗಳು.